ಎಂ ಮುನಿಮಾರಪ್ಪ ಅವರ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾದ ಶ್ರೀಧರ್ ಅವರಿದ್ದಾರೆ, ಶ್ರೀನಿವಾಸ ರೆಡ್ಡಿ ಅವರಿದ್ದಾರೆ, ನಮ್ಮ ಆನಂದ್ ಕುಮಾರ್ ನಮ್ಮ ವಿಧಾನಸಭಾ ಅಭ್ಯರ್ಥಿ ಆಗಿದ್ದಂಥವರು ಮತ್ತು ಎಲ್ಲ ಮುನಿಮಾರಪ್ಪನವರ ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಇವತ್ತು 140 ಜನನ 200 ಜನ ಮಕ್ಕಳಿಗೆ, ಅದರಲ್ಲಿ 10 ಗ್ರಾಮ್ನ ಬೆಳ್ಳಿದು ಮತ್ತು ಅವರಿಗೆ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಇವತ್ತೊಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮತ್ತು ಇವತ್ತು ಇನ್ನೂ ಅನೇಕ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ. ಇದು ನಿಮಗೆ ಪ್ರೋತ್ಸಾಹ ಕೊಡೋದಕ್ಕೆ ಈ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಮತ್ತು ಏಡೆಡ್ ಸ್ಕೂಲ್ಸು ಮತ್ತು ಕಾನ್ವೆಂಟ್ ಸ್ಕೂಲ್ಸ್ ಅಂದರೆ ದೊಡ್ಡ ಶಾಲೆಗಳೆಲ್ಲ ಬಡವರೇ ಇರ್ತಕ್ಕಂಥ ಮಧ್ಯಮ ವರ್ಗದಲ್ಲೇ ಇರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಕಾನ್ವೆಂಟ್ ಮಕ್ಕಳಿಗೆ ಈ ರೀತಿ ಪ್ರೋತ್ಸಾಹ ಕೊಡೋದು ಭಾಳ ಒಳ್ಳೆಯದು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನು ನಮ್ಮ ಕ್ಷೇತ್ರದಲ್ಲಿ 23 ಸರ್ಕಾರಿ ಶಾಲೆಗಳನ್ನು ದತ್ತಿಗೆ ತೊಗೊಂಡಿದ್ದೀನಿ. ಮತ್ತು ಈ ವರ್ಷ ನಾನು 55 ಶಾಲೆಗೆ ಅದರಲ್ಲಿ 23 ನಮ್ಮದು ಸರ್ಕಾರಿ ಶಾಲೆ, ಅದರಲ್ಲಿ 2 ಕಾಲೇಜು, 3 ಹೈಸ್ಕೂಲು, ಉಳಿದಿದ್ದು ಪ್ರಾಥಮಿಕ ಶಾಲೆಗಳು ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳು ಕೆಲವು, ಮತ್ತು ಬಡವರೇ ವಾಸ ಮಾಡುವಂಥ ಪ್ರದೇಶಗಳಿರುತ್ತೆ, ಅಲ್ಲಿ ಕಾನ್ವೆಂಟ್ಗಳಿರುತ್ತೆ. ಎಲ್ಲ ಸೇರಿ ಒಟ್ಟು 54 ಶಾಲೆಗಳಿಗೆ 13,000 ಮಕ್ಕಳಿಗೆ ಬ್ಯಾಗು ಮತ್ತು ಬುಕ್ಕು ಈ ವರ್ಷ ನಾವು ಕೊಟ್ವಿ. ಮತ್ತು ಹೋದ ವರ್ಷ ಆಮೇಲೆ 1 ವರ್ಷ ಬಿಟ್ಟು 1 ವರ್ಷ ಬ್ಯಾಗ್ ಕೊಡ್ತೀವಿ. ಯಾಕಂದರೆ ಆ ಬ್ಯಾಗು 3 ವರ್ಷ 4 ವರ್ಷ ಆದರೂ ಹಾಳಾಗೋದಿಲ್ಲ, ಕೊಟ್ಟರೆ ವೇಸ್ಟ್ ಆಗುತ್ತೆ ಅಂಥೇಳಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಲಾ ಮಕ್ಕಳಿಗೆ 1 ವರ್ಷ ಬಿಟ್ಟು 1 ವರ್ಷ ಬ್ಯಾಗ್ ಕೊಡ್ತೀವಿ. ಮತ್ತು 1ನೇ ಕ್ಲಾಸ್ಗೆ ಪ್ರತಿ ವರ್ಷ ಕೊಡ್ತೀವಿ, ಯಾಕಂದರೆ ಹೊಸ ಮಕ್ಕಳು ಬರ್ತಾರಲ್ಲ. ಮತ್ತು ಪುಸ್ತಕ ಪ್ರತಿ ವರ್ಷ ಕೂಡ ಕೊಡ್ತೀವಿ. ಜಾಮಿಟ್ರಿ ಬಾಕ್ಸು ಕೂಡ ಇರುತ್ತೆ ಅಂಥೇಳಿ. ಮತ್ತು ನಮ್ಮ 2 ಕಾಲೇಜಿದೆ, ಆ 2 ಕಾಲೇಜಲ್ಲಿ 1,000ಕ್ಕಿಂತಲೂ ಹೆಚ್ಚು ಮಕ್ಕಳಿದ್ದಾರೆ. ಅಲ್ಲಿ ಯೂನಿಫಾರ್ಮು ಯೂಶಲಾಗಿ ಸರ್ಕಾರಿ ಶಾಲೆಗಳಲ್ಲಿ ಇರೋಲ್ಲ. ನಾನೇ ಅವರಿಗೆ 2 ಜೊತೆ ಯೂನಿಫಾರ್ಮು ಪ್ರತಿ ವರ್ಷ ನಾನೇ ಕೊಡಿಸ್ಬಿಡ್ತೀನಿ 1000 ಜನ ಮಕ್ಕಳಿಗೆ. ಮತ್ತು ಅಷ್ಟೇ ಆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಕಾಲೇಜಲ್ಲಿ ಅಂತಂತೇಳಿ 800 ರೂಪಾಯಿ ಫೀಸು, 800 ರೂಪಾಯಿ ಫೀಸು ನಾನೇ ಕಟ್ಬಿಡ್ತೀನಿ. ಮತ್ತು ಹೈಸ್ಕೂಲು 3 ಹೈಸ್ಕೂಲ್ ಮಕ್ಕಳಿಗೂ ಜಾಸ್ತಿ ಇಲ್ಲ, 500 ರೂಪಾಯಿ ಅಷ್ಟೇ ಒಬ್ಬರಿಗೆ, ಅದು ಫೀಸು ನಾನೇ ಕಟ್ಬಿಡ್ತೀನಿ. ಇದೇನೆಂದರೆ ಅವ್ರ ತಂದೆ ತಾಯಿ ಕಟ್ಟಲ್ಲ, ಪುಸ್ತಕ ಕೊಡಿಸೋದಿಲ್ಲ ಅಥವಾ ಬ್ಯಾಗ್ ಕೊಡಿಸೋದಿಲ್ಲ, ಫೀಸ್ ಕಟ್ಟೋದಿಲ್ಲ ಅಂತಲ್ಲ. ಇದು ನಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ. ಮಧ್ಯಮ ವರ್ಗದವರಿಗೆ ಸರ್ಕಾರಿ ಶಾಲೆಯಲ್ಲಿ ಯಾರು ಜಾಸ್ತಿ ಓದೋದು? ಮಧ್ಯಮ ವರ್ಗದವರು, ಬಡವರೇ ಓದೋದು ಅಲ್ವಾ. ಚೆನ್ನಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಬಿಷಪ್ ಕಾಟನ್ನು, ಬಾಲ್ಡ್ವಿನ್ಸು, ಇನ್ನೂ ದೊಡ್ಡ ಶಾಲೆಗಳಲ್ಲಿ ಸೇರಿಕೊಳ್ತಾರೆ. ಪ್ರೋತ್ಸಾಹ ಮಾಡಬೇಕು ಅಂತ ಉದ್ದೇಶದಿಂದ ನಾವು ನಮ್ಮ ಕಾರ್ಪೊರೇಟರ್ಸು, ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ಸು ನಾವೆಲ್ಲ ಸುಮಾರು ಒಂದು 5-6 ವರ್ಷದಿಂದ ಇದನ್ನೆಲ್ಲ ಕೂಡ ನಡೆಸ್ಕೊಂಬರ್ತಾಯಿದ್ದೀವಿ ಅಂಥೇಳಿ. ಅದೇ ರೀತಿ ಕೂಡ ನೀವು ಕೂಡ ಮಕ್ಕಳಿಗೆ ಇದೊಂದು ಪ್ರೋತ್ಸಾಹ ಕೊಟ್ಟಂಗೆ, ಚೆನ್ನಾಗಿ ಯಾರು ಓದಿರ್ತಾರೋ ಅಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡುತ್ತಿರ್ತಕ್ಕಂಥದ್ದು ಭಾಳ ಸಂತೋಷ. ಮತ್ತು ಇವ್ರು ನೋಡಿ ಬೇರೆ ಮಕ್ಕಳು ಕೂಡ ಇನ್ನು ಅವರು ಕೂಡ ಪ್ರಯತ್ನಪಟ್ಟು ಮುಂದಿನ ವರ್ಷದಲ್ಲಿ ಇದೇ ರೀತಿ ಮಾರ್ಕ್ಸ್ ತೊಗೊಳ್ಳೋದಕ್ಕೆ ಒಂದು ಉತ್ಸಾಹ, ಪ್ರೋತ್ಸಾಹ ನೀವು ಕೊಟ್ಟಂಗೆ ಆಗುತ್ತೆ ಅಂಥೇಳಿ ಎಲ್ರಿಗೂ ಧನ್ಯವಾದಗಳು ಹೇಳಿ, ವಿಶೇಷವಾಗಿ ಮುನಿಮಾರಪ್ಪ ಮತ್ತು ಅವ್ರ ತಂಡ ಅಲ್ವೇನಪ್ಪ, ಅವರಿಗೆ ಅಭಿನಂದನೆ, ಎಲ್ಲರಿಗೂ ಧನ್ಯವಾದ.